ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ದ್ವಾರಕೆಯ ಕೋಟೆಯನ್ನು ಏಕೆ ನಿರ್ಮಿಸಿದ್ದು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಶ್ರೀಕೃಷ್ಣ ಅವರು ಬೃಂದಾವನ್ನು ಬಿಟ್ಟು ಮಥುರೆಗೆ ಬಂದು ಕಂಸನ ಸಂಹಾರ ಮಾಡಿದರು. ಅದಾದ ನಂತರ ಕಂಸನಿಗೆ ಇಬ್ಬರು ಹೆಂಡತಿಯರು ಇದ್ದರು. ಒಬ್ಬಳು ಅಸ್ತಿ, ಇನ್ನೊಬ್ಬಳು ಪ್ರಾಪ್ತಿ. ಇವಳು ಇಬ್ಬರು ಅರಸರ ಜರಸಂಧನ ಮಕ್ಕಳು. ಇವರು ಇಬ್ಬರು ವಿಧವೆಯಾದ ಸುದ್ದಿ ಕೇಳಿದ ತಂದೆಯಾದ ಜರಸಂಧನಿಗೆ ಬಹಳ ಕೋಪ ಬಂತು. ಆ ಕೋಪದಿಂದ ಜರಸಂಧ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು ಮತ್ತು ಯುದ್ಧ ಮಾಡಲಿಕ್ಕೆ ಅನೇಕ ಸೈನ್ಯಗಳು ತೆಗೆದುಕೊಂಡು ಕೃಷ್ಣನ ಯುದ್ಧ ಮಾಡಲು ಹೋದನು. ಜರಸಂಧನ ಸೈನ್ಯ ಮುಂದೆ ಕೃಷ್ಣನ ಸೈನ್ಯ ಬಹಳ ಚಿಕ್ಕದಾಗಿತ್ತು. ಆದರೆ ಕೃಷ್ಣ ಅಂದರೆ ಸಾಮಾನ್ಯ ಮನುಷ್ಯನಲ್ಲ, ಅವನು ದೇವತಂ ಪರಮ ಪುರುಷನು. ಅವನು ಹೆದರದೆ ಜರಸಂಧನ ಜೊತೆ ಯುದ್ಧ ಮಾಡಿ ಜರಸಂಧನ ಸೈನ್ಯವೆಲ್ಲ ನಾಶ ಮಾಡಿದನು. ಜರಸಂಧನ ಸೋತು ಸುನ್ನಗಾದನು ಮತ್ತು ಅವನು ತುಂಬಾ ನಾಚಿಕೆಯಾಗಿ ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋದನು. ಆದರೆ ಮಗಧದ ದೊರೆಯಾದ ಜರಸಂಧನ ಮಥುರೆಗೆ ಬಂದು ಒಂದು ಬಾರಿಯಲ್ಲ 17 ಬಾರಿ ಮುತ್ತಿಗೆ ಹಾಕಿದನು. ಪ್ರತಿ ಬಾರಿಯೂ ಅಷ್ಟೇ ಗಾತ್ರದ ಸೈನ್ಯನು ತೆಗೆದುಕೊಂಡು ಬಂದು ಯುದ್ಧ ಮಾಡಿ ಸೋತು ಮನೆಗೆ ಹಿಂತಿರುಗುತ್ತಿದ್ದನು. ಆದರೆ ಕಾಲನೆಂಬ ರಾಜ ಮತ್ತು ಜರಸಂಧನ ಇಬ್ಬರು ಕೂಡಿ 18ನೇ ಬಾರಿ ಯುದ್ಧ ಮಾಡಲು ಬಂದಾಗ ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳಲು ಬಂದಿದ್ದರು. ಆಗ ಕೃಷ್ಣನು ಮನುಷ್ಯನಾಗಲಿ ರಾಕ್ಷಸನಾಗಲಿ ಎರಡು ಕಾಲಿನ ಯಾವ ಪ್ರಾಣಿಯೂ ಪ್ರವೇಶಿಸಲು ಸಾಧ್ಯವಿಲ್ಲದಂತ ಒಂದು ಬಹುಗಟ್ಟಿಯಾದ ಕೋಟೆಯನ್ನು ನಿರ್ಮಿಸಲು ತೀರ್ಮಾನಿಸಿದರು. ತನ್ನ ಎಲ್ಲ ಬಂಧುಗಳನ್ನು ರಕ್ಷಿಸಲು ಈ ದೊಡ್ಡ ಕೋಟೆಯನ್ನು ನಿರ್ಮಿಸಿ ಅಲ್ಲಿ ಎಲ್ಲರನ್ನು ಸುರಕ್ಷಿತವಾಗಿ ಇಟ್ಟಿದರು. ಹಿಂದೆ ದ್ವಾರಕೆಯು ಮಥುರಾ ರಾಜ್ಯದ ಭಾಗವಾಗಿತ್ತಂತೆ ತೋರುತ್ತದೆ, ಏಕೆಂದರೆ ಕೃಷ್ಣನು ಸಮುದ್ರದ ಮಧ್ಯೆ ಕೋಟೆಯನ್ನು ನಿರ್ಮಿಸಿದ್ದನೆಂದು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೆ. ಕೃಷ್ಣನು ನಿರ್ಮಿಸಿದ ಕೋಟೆಯ ಅವಶೇಷಗಳು ಈಗಲೂ ದ್ವಾರಕೆಯಲ್ಲಿದೆ. ಕೃಷ್ಣನು 96 ಚದುರು ಮೈಲಿಗಳನ್ನು ಒಳಗೊಂಡ ಒಂದು ಬಹು ದೊಡ್ಡ ಅಗಲವಾದ ಗೋಡೆಯನ್ನು ಮೊಟ್ಟ ಮೊದಲು ಕಟ್ಟಿಸಿದನು. ಗೋಡೆಯ ಸಮುದ್ರೊಳಗಿತ್ತು. ಅದು ಅದ್ಭುತವಾಗಿತ್ತು. ಅದನ್ನು ವಿಶ್ವಕರ್ಮನು ನಿರ್ಮಿಸಿದನು. ಸಾಮಾನ್ಯ ಶಿಲ್ಪಿ ಯಾರು ಸಮುದ್ರದಲ್ಲಿ ಇಂಥ ಕೋಟೆಯನ್ನು ನಿರ್ಮಿಸಲು ಸಾಧ್ಯವಿರಲಿಲ್ಲ. ಆದರೆ ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನು ವಿಶ್ವದ ಯಾವ ಭಾಗದಲ್ಲಿಯೂ ಎಲ್ಲಿಯಾದರೂ ಇಂಥ ಕೌಶಲ್ಯವನ್ನು ಮರೆಯಬಲ್ಲ ದೇವತಂ ಪರಮ ಪುರುಷ. ಇಚ್ಛೆಯಿಂದ ಬೃಹತ್ ಲೋಕಗಳ ಭಾರವಿಲ್ಲದ ಆಕಾಶದಲ್ಲಿ ತೇಲಾಡುವುದು ಸಾಧ್ಯವಾದರೆ 96 ಚದರ ಮೈಲಿಗಳನ್ನು ಒಳಗೊಂಡ ಕೋಟೆಯನ್ನು ಸಮುದ್ರದಲ್ಲಿ ನಿರ್ಮಿಸುವುದು ಅತ್ಯಂತ ಆಶ್ಚರ್ಯ ಕೆಲಸವೇನು? ಸಮುದ್ರದೊಳಗೆ ಅಭಿವೃದ್ಧಿಗೊಂಡ ಈ ಹೊಸದಾದ ಮತ್ತು ಚೆನ್ನಾಗಿ ನಿರ್ಮಿತವಾದ ನಗರದಲ್ಲಿ ಮೊದಲೇ ಯೋಜಿಸಿದ ದೊಡ್ಡ ಮಾರ್ಗಗಳು, ರಸ್ತೆಗಳು ಮತ್ತು ಓಣಿಗಳಿದ್ದವು. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೆ, ಮೊದಲೇ ಯೋಚಿಸಿದ ದೊಡ್ಡ ಮಾರ್ಗಗಳು, ರಸ್ತೆಗಳು ಮತ್ತು ಓಣಿಗಳು ಮಾತ್ರವಲ್ಲ, ಸೊಗಸಾಗಿ ವಿನ್ಯಾಸ ಮಾಡಿದ ಕಾಲು ದಾರಿಗಳು ಮತ್ತು ಕಲ್ಪವೃಕ್ಷಗಳ ಹೆಸರಿನ ಮರಗಳು ಇದ್ದವು. ಈ ಕಲ್ಪವೃಕ್ಷಗಳು ಭೌತಿಕ ಜಗತ್ತಿನ ಸಾಮಾನ್ಯ ಮರಗಳಂತಲ್ಲ, ಇವುಗಳನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಣಬಹುದು. ಕೃಷ್ಣ ಪರಮ ಸಂಕಲ್ಪದಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಆದುದರಿಂದ ಕೃಷ್ಣನು ನಿರ್ಮಿಸಿದ ಈ ದ್ವಾರಕಾ ನಗರಿಯಲ್ಲಿ ಕಲ್ಪವೃಕ್ಷಗಳು ನೆಲಾಯಿತು. ನಗರದಲ್ಲಿ ಅರಮನೆಯು ಗೋಪುರಗಳು ತುಂಬಿದ್ದವು. ಈಗಲೂ ಕೆಲವು ದೊಡ್ಡ ದೇವಾಲಯಗಳಲ್ಲಿ ಆ ಗೋಪುರಗಳಿವೆ. ಅವು ಬಹಳ ಎತ್ತರವಾಗಿದೆ ಮತ್ತು ಅವು ಬಹು ಕೌಶಲ್ಯದಿಂದ ನಿರ್ಮಿಸಿದೆ. ಇಂಥ ಅರಮನೆಗಳಿಗೆ ಮತ್ತು ಗೋಪುರಗಳಿಗೆ ಬಂಗಾರದ ಕಲಶಗಳು ಇದ್ದವು. ಗೋಪುರಗಳ ಮೇಲೆ ಮತ್ತು ಅರಮನೆಗಳ ಮೇಲೆ ಇಂಥ ಕಲಶಗಳು ಶುಭಕರವಾದ ಲಕ್ಷಣಗಳು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಅರಮನೆಗಳು ಗಗನ ಚಿಂಬಿಸಿದ್ದವು. ಪ್ರತಿಯೊಂದು ಮನೆಯಲ್ಲೂ ನೆಲಮಾಳಿಗೆಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ಧಾನ್ಯಗಳು ತುಂಬಿದ್ದು. ಕೊಠಡಿಗಳಲ್ಲಿ ಅನೇಕ ಚಿನ್ನದ ಬಿಂದಿಗೆಗಳಿದ್ದವು. ನೆಲಕ್ಕೆ ಮರಗತ ತುಂಡುಗಳನ್ನು ವಿಚಿತ್ರ ವಿನ್ಯಾಸದಲ್ಲಿ ಜೋಡಿಸಿದ್ದರು. ಯದುವಂಶದವರು ಪೂಜಿಸುತ್ತಿದ್ದ ವಿಷ್ಣು ಮೂರ್ತಿಯನ್ನು ನಗರದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಷ್ಠಾಪಿಸಿದ್ದರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಈ ಜಾತಿಯವರು ಮನೆಗಳ ಪ್ರತ್ಯೇಕವಾಗಿರುವಂತೆ ವಾಸದ ಮನೆಗಳು ಯೋಜಿಸಲಾಗಿತ್ತು. ಇದರಿಂದ ಆ ಕಾಲದಲ್ಲಿಯೂ ಜಾತಿ ಪದ್ಧತಿ ಇತ್ತು ಎಂದು ಕಾಣುತ್ತದೆ. ನಗರದ ಮಧ್ಯಭಾಗದಲ್ಲಿ ಅರಸರ ಉಗ್ರ ಸೇನೆಗಳಾಗಿ ನಿರ್ಮಿಸಿದ ಮನೆ ಇತ್ತು. ಆಗ್ರಹವು ಎಲ್ಲ ಮನೆಯ ನಡುವೆ ಕಣ್ಣು ಕೊರಿಸುವಂತಿತ್ತು. ಕೃಷ್ಣನು ತನ್ನ ಆಯ್ಕೆಯಂತೆ ಒಂದು ವಿಶಿಷ್ಟ ನಗರವನ್ನು ನಿರ್ಮಿಸಿದ್ದಾರೆ ಎಂದು ಕಂಡಾಗ ದೇವತೆಗಳು ಸ್ವರ್ಗಲೋಕದ ಪಾರಿಜಾತವನ್ನು ಹೊಸ ನಗರಗಳಲ್ಲಿ ನೆಡಲು ಕಳುಹಿಸಿಕೊಟ್ಟರು. ಜನರ ಪ್ರತಿನಿಧಿಗಳ ಸಭೆಗಾಗಿ ಸುಧರ್ಮ ಎನ್ನುವ ಭವನಗಳನ್ನು ಕಳುಹಿಸಿಕೊಟ್ಟರು. ಈ ಸಭಾಭವನದ ವಿಶೇಷ ಗುಣವೇನೆಂದರೆ ಅದರೊಳಗೆ ಸಭೆಯಲ್ಲಿ ಭಾಗವಹಿಸಿದ್ದವರು ವೃದ್ಧಾಪ್ಯದಿಂದ ಬರುವವರ ಕಾಯಿಲೆಯನ್ನು ತಡೆಗಟ್ಟುತ್ತಿದ್ದರು. ವರುಣ ದೇವನು ಒಂದು ಕುದುರೆಯನ್ನು ಉಡುಗೊರೆಗೆ ಕೊಟ್ಟನು. ಅದರ ಕಿವಿಗಳು ಕಪ್ಪಾಗಿದ್ದು ಉಳಿದ ದೇಹವು ಬೆಳ್ಳಗಾಗಿತ್ತು ಮತ್ತು ಅದು ಮನೋವೇಗದಲ್ಲಿ ಓಡುತ್ತಿತ್ತು. ದೇವಗಳ ಕೋಟ್ಯಾಧಿಪತಿಯಾದ ಕುಬೇರನು ಭೌತಿಕ ಐಶ್ವರ್ಯಗಳು 8 ಪರಿಪೂರ್ಣ ಹಂತಗಳನ್ನು ಸಾಧಿಸುವ ಕಲೆಗಳನ್ನು ಉಡುಗೊರೆಯಾಗಿ ಕೊಟ್ಟನು. ಹೀಗೆ ದೇವತೆಗಳೆಲ್ಲ ತಮ್ಮ ತಮ್ಮ
ಸಾಮರ್ಥ್ಯಕ್ಕನುಗುಣವಾಗಿ ಉಡುಗೊರೆಗಳನ್ನು ಕೊಡಲು ಪ್ರಾರಂಭಿಸಿದರು. 3,30,00,000 ದೇವತೆಗಳಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನಿಗೂ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಪ್ರತ್ಯೇಕ ವಿಭಾಗವನ್ನು ವಹಿಸಿಕೊಟ್ಟಿದೆ. ತಮ್ಮ ತಮ್ಮ ಕಾಣಿಕೆಗಳನ್ನು ಅರ್ಪಿಸಲು ಎಲ್ಲ ದೇವತೆಗಳು ದೇವತಾ ಪರಮಪುರುಷನ ತನ್ನ ಇಚ್ಛೆಯನುಸಾರವಾಗಿ ನಗರವನ್ನು ನಿರ್ಮಿಸುವ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಕೃಷ್ಣನು ಮಥುರೈ ಎಲ್ಲ ನಿವಾಸಿಗಳನ್ನು ಅಲ್ಲಿಗೆ ಕಳಿಸಿಕೊಟ್ಟನು ಮತ್ತು ಶ್ರೀ ಬಲರಾಮನಿಗೆ ನಗರ ಪಿತೃವಿನ ಹೊಣೆಯನ್ನು ವಹಿಸಿಕೊಟ್ಟನು. ಅನಂತರ ಅವನು ಬಲರಾಮನೊಡನೆ ಸಮಾಲೋಚನೆ ಮಾಡಿದನು. ಆಗಲೇ ಶಸ್ತ್ರವನ್ನು ಬಳಸದೆ ಮಥುರೆಯನ್ನು ವಶ ಮಾಡಿಕೊಂಡಿದ್ದ ಕಾಲನೇಯನನ್ನು ಎದುರಿಸಲು ಕೃಷ್ಣನು ತಾವರೆ ಹೂಗಳ ಮಾಲೆಯನ್ನು ಧರಿಸಿ ನಗರದಿಂದ ಹೊರಕ್ಕೆ ಬಂದನು. ಕೃಷ್ಣನು ನಗರದಿಂದ ಹೊರಕ್ಕೆ ಬಂದಾಗ ಆವರೆಗೆ ಅವನನ್ನು ನೋಡದಿರುವ ಕಾಲನೇಯನು ಅವನ ಪೀತಾಂಬರಿಯನ್ನುಟ್ಟು ತುಂಬಾ ಸುಂದರನಾಗಿ ಕಂಡನು. ಸೈನಿಕರ ಮಧ್ಯೆ ನಡೆಯುತ್ತಿದ್ದಾಗ ಅವನು ಆಕಾಶದ ಸೇರಿದ ಮೋಡಗಳ ನಡುವೆ ಸಾಗುವ ಚಂದ್ರನಂತೆ ಕಂಡನು. ಕೃಷ್ಣನ ಎದೆ ಮೇಲೆ ಶ್ರೀಮತ್ ಆದ ಗುರುತುಗಳು ಅವನು ಧರಿಸಿದ್ದ ಕೌಶುಭಗಳನ್ನು ಕಾಣುವ ಭಾಗ್ಯವು ಕಾಲನೇಯನಿಗೆ ದೊರಕಿತ್ತು. ಕಾಲನೇಯನು 4 ಕಾಲುಗಳು ಮತ್ತು ಅರಳುತ್ತಿರುವ ಕಮಲದಂತ ಕಣ್ಣುಳ್ಳ ದೃಢಕಾರದ ವಿಷ್ಣು ಸ್ವರೂಪದಲ್ಲಿ ಕೃಷ್ಣನನ್ನು ಕಂಡು ಸುಂದರವಾದ ಹಣೆ, ಸುಂದರದ ಮುಖ, ನಗು ನಸುತ್ತಿರುವ ಚಂಚಲ ಕಣ್ಣುಗಳು ಮತ್ತು ಅಲೆದಾಡುತ್ತಿರುವ ಕಿವಿಗಳ ಆಭರಣಗಳನ್ನು ಕೃಷ್ಣನು ಆನಂದವಾಗಿ ಕೊಂಡನು. ಕೃಷ್ಣನು ನೋಡುವ ಮೊದಲ ಕಾಲನೇಯನು ಅವನ ವಿಷಯವನ್ನು ನಾರದರನ್ನು ಕೇಳಿದ್ದ. ಈಗ ನಾರದರ ವರ್ಣನೆಯು ದೃಢಪಟ್ಟಿತ್ತು. ಕೃಷ್ಣನು ವಿಶೇಷ ಗುರುತುಗಳು ಅವನ ಎದೆಯ ಮೇಲೆ ಆಭರಣಗಳಲ್ಲಿ ಕಲ್ಮಪುಷ್ಪ, ಸುಂದರ ಮಾಲೆಯನ್ನು, ಕಮಲಸ್ಪಂದ ನಯನಗಳು ಮತ್ತು ಅವರ ಸುಂದರ ದೇಹ ಲಕ್ಷಣ ಕಾಲನ್ನು ಕಂಡನು. ಕಾಲನೇಯನು ಕೃಷ್ಣನೊಂದಿಗೆ ಹೋರಾಡಲು ಬಂದಿದ್ದ, ಆದರೆ ಯಾವುದೇ ಆಯುಧವನ್ನು ಕೈಗೆತ್ತಿಕೊಳ್ಳದೆ ಇರುವಷ್ಟ ತತ್ವಬದ್ಧನಾಗಿದ್ದ. ಅವನ ಬರೀ ಕೈಯಲ್ಲಿಯೇ ಕೃಷ್ಣನೊಡನೆ ಹೋರಾಡಲು ತೀರ್ಮಾನಿಸಿದ. ಹೀಗೆ ಅವನು ಕೃಷ್ಣನನ್ನು ಸೆರೆ ಹಿಡಿದು ಹೋರಾಡಲು ಸಿದ್ಧನಾದನು. ಆದರೆ ಕೃಷ್ಣನು ಕಾಲನೇಯನ ಕಡೆ ನೋಡದೆ ಮುಂದಕ್ಕೆ ಹೋದನು. ಅವನನ್ನು ಹಿಡಿಯಲೆಂದೇ ಕಾಲನೇಯನು ಅವನ ಹಿಂದೆ ಹೋದನು. ಆದರೆ ಅವನು ಎಷ್ಟೇ ವೇಗವಾಗಿ ಓಡಿದರೂ ಕೃಷ್ಣನನ್ನು ಹಿಡಿಯಲು ಅವನಿಗೆ ಸಾಧ್ಯವಾಗಲಿಲ್ಲ. ಮಹಾಯೋಗಿಗಳ ಮನಸ್ಸಿನ ವೇಗ ಸಹ ಕೃಷ್ಣನನ್ನು ಹಿಡಿಯಲಾರದು. ಕಾಲನೇಯನಿಗೆ ಭಕ್ತಿಪೂರ್ವಕ ಸೇವೆಯನ್ನು ರೂಢಿಯಲ್ಲಿರಲಿಲ್ಲ. ಅವನಿಗೆ ಕೃಷ್ಣನನ್ನು ಹಿಡಿಯಬೇಕೆಂಬ ಅಪೇಕ್ಷೆ ಅದು ಸಾಧ್ಯವಾಗುವುದರಿಂದ ಅವನ ಹಿಂದೆ ಹೋದ. ಕಾಲನೇಯನು ಬಹುವೇಗವಾಗಿ ಓಡಲು ಪ್ರಾರಂಭಿಸಿದ. ಆಗ ನಾನು ಹತ್ತಿರವಿದ್ದೇನೆ, ಅವನನ್ನು ಹಿಡಿದು ಬಿಡುತ್ತೇನೆ ಎಂದು ಯೋಚಿಸುತ್ತಿದ್ದನು. ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಕೃಷ್ಣನು ಅವನನ್ನು ಬಹುದೂರ ಕರೆದೊಯ್ದು ಒಂದು ಬೆಟ್ಟದ ಗುಹೆಯಲ್ಲಿ ಪ್ರವೇಶಿಸಿದನು. ಕೃಷ್ಣ ತನ್ನೊಡನೆ ಹೋರಾಡಲು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ, ಆದುದರಿಂದ ಗವಿಯಲ್ಲಿ ರಕ್ಷಣೆ ಪಡೆಯುತ್ತಿದ್ದಾನೆ ಎಂದು ಕಾಲನೇಯನು ಭಾವಿಸಿದನು. ಅಯ್ಯ ಕೃಷ್ಣ, ನೀನು ಯದುಕುಲದಲ್ಲಿ ಹುಟ್ಟಿದ್ದೀಯಾ, ಮಹಾಪರಾಕ್ರಮಿ ಎಂದು ಕೇಳಿದ್ದೆ. ಆದರೆ ನೀನು ಹೋರಾಡದೆ ಹೇಡಿಯಂತೆ ಓಡುತ್ತಿದ್ದೀಯಾ ಏಕೆ? ನಿನ್ನ ಕೀರ್ತಿ ಮತ್ತು ನಿನ್ನ ಕುಟುಂಬದ ಪರಂಪರೆಗೆ ಇದು ಯೋಗ್ಯವಲ್ಲ ಎಂದು ಹೇಳುತ್ತಾ ಅವನನ್ನು ಕಾಲನೇಯನು ಬಹುವೇಗವಾಗಿ ಓಡುತ್ತಾ ಕೃಷ್ಣನೇ ಹಿಂಬಾಲಿಸಿದನು. ಆದರೆ ಕೃಷ್ಣನು ಬೆಟ್ಟದ ಗವಿಯನ್ನು ಪ್ರವೇಶಿಸಿದಾಗ ಕಠಿಣ ಮಾತುಗಳಿಂದ ಅವನನ್ನು ಮುದ್ರಿಸುತ್ತಾ ಕಾಲನೇಯನು ಹಿಂದೆ ಹೋದನು. ಇದ್ದಕ್ಕಿಂತ ಕೃಷ್ಣನು ರಾಕ್ಷಸನ ದೃಷ್ಟಿಯಿಂದ ಮಾಯವಾದನು. ಆದರೆ ಕಾಲನೇಯನು ಅವನನ್ನು ಹಿಂಬಾಲಿಸಿ ಗವಿಯನ್ನು ಹೊಳೆಹೊಕ್ಕನು. ಅವನಿಗೆ ಮೊದಲು ಕಂಡಿದ್ದೇ ಗವಿಯಲ್ಲಿ ನೆಲದ ಮೇಲೆ ಮಲಗಿ ನಿದ್ರೆ ಮಾಡುತ್ತಿದ್ದ ಒಬ್ಬ ಮನುಷ್ಯ. ಕಾಲನೇಯನು ಕೃಷ್ಣನೊಡನೆ ಯುದ್ಧ ಮಾಡುವ ಕಾತರ. ಕೃಷ್ಣನು ಕಾಣಿಸದೆ ಅವನು ಬದಲಾಗಿ ನಿದ್ದೆ ಮಾಡುತ್ತಿದ್ದ ಮನುಷ್ಯನು ಕಂಡಾಗ ಅವನು ಕೃಷ್ಣನು ಗುಹೆಯಲ್ಲಿ ನಿದ್ದೆ ಮಾಡುತ್ತಿದ್ದಾನೆ ಎಂದು ಭಾವಿಸಿದ. ಕಾಲನೇಯನಿಗೆ ಬಹು ಅಹಂಕಾರ, ತನ್ನ ಶಕ್ತಿಯಲ್ಲಿ ಬಹು ಹೆಮ್ಮೆ. ಇವನು ಕೃಷ್ಣನು ಹೋರಾಡದೆ ತಪ್ಪಿಸಿಕೊಳ್ಳುತ್ತಿದ್ದ ಎಂದು ಭಾವಿಸಿದ. ಮಲಗಿದವನು ಕೃಷ್ಣನ ಎದುರು ಭಾವಿಸಿ ಅವನನ್ನು ಜೋರಾಗಿ ಒದ್ದ. ನಿದ್ದೆ ಮಾಡುತ್ತಿದ್ದ ಮನುಷ್ಯರೆಲ್ಲ ಅಲ್ಲಿ ಬಹುಕಾಲದಿಂದ ಮಲಗಿದ್ದರು. ಕಾಲನೇಯನು ಒದ್ದೆತದಿಂದ ಎಚ್ಚರಿಯಾದಾಗ ಅವನು ಕಣ್ಣುಗಳು ತೆರೆದು ಸುತ್ತಲೂ ನೋಡಿದ ಕಡೆಗೆ ಅವನಿಗೆ ತನ್ನ ಹತ್ತಿರದಲ್ಲಿ ನಿಂತಿದ್ದ ಕಾಲನೇಯನು ಕಾಣಿಸಿದ. ಆ ಮನುಷ್ಯನನ್ನು ಕಾಲನೇಯನು ಆ ಕಾಲದಲ್ಲಿ ಎಬ್ಬಿಸಿದ್ದ. ಅವನಿಗೆ ಬಹಳ ಕೋಪ ಬಂದಿತ್ತು. ಕೋಪದಿಂದ ಅವನು ಕಾಲನೇಯನ ಕಡೆಗೆ ನೋಡಿದಾಗ ಅವನ ಕಣ್ಣಿನ ಜ್ವಾಲೆಯು ಚಿಮ್ಮಿತು. ಒಂದು ಕ್ಷಣದಲ್ಲಿ ಕಾಲನೇಯನು ಬೂದಿಯಾಗಿ ಬಿಟ್ಟ. ಶ್ರೀಕೃಷ್ಣ ಅವರು ದ್ವಾರಕೆ ಕೋಟೆ ನಿರ್ಮಿಸಿದ್ದು ಮತ್ತು ಕಾಲನೇಯನು ಸುಟ್ಟಿ ಬೂದಿಯಾದ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.